ನಿಮ್ಮ ಕೂದಲು ಉದ್ರಿದ ತಕ್ಷಣ ನಿಲ್ಲಿಸ್ಬಿಟ್ಟು ಅದರಲ್ಲೂ ಒಂದು ಶೈನ್ ಬಂದರೆ ನಮಗೆಲ್ಲ ಎಂಥ ಖುಷಿಯಾಗತ್ತಲ್ವ, ಹೌದಲ್ವಾ? ಅದಕ್ಕೆ ನಾನು ನಿಮಗೆ ಒಂದು ನೀರಿನ ರೂಪದಲ್ಲಿರುವಂತಹ ಟಾನಿಕ್ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಪೂರ್ತಿಯಾಗಿ ವಿಡಿಯೋನ ನೋಡಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚೆಲುವಿನ ಕಂಪು. ನಾನು ವರ್ಷ. ಮೊದಲನೇದಾಗಿ ನಾನಿಲ್ಲಿ ಕುಡಿಯೋ ನೀರು ತೊಗೊತಾ ಇದ್ದೀನಿ. ಹೌದು, ಫಿಲ್ಟರ್ ವಾಟರ್. ಏನಕ್ಕಪ್ಪ ಅಂತ ಅಂದರೆ ನಾರ್ಮಲ್ ಟ್ಯಾಪ್ ವಾಟರಲ್ಲಿ ಉಪ್ಪಿನಂಶ ಜಾಸ್ತಿ ಇರೋದ್ರಿಂದ ಕೂದಲು ಉದುರತ್ತೆ, ಕೂದಲು ಡ್ಯಾಮೇಜ್ ಆಗುತ್ತೆ ಅನ್ನೋದ್ರಿಂದ ನಾನಿಲ್ಲಿ ಕುಡಿಯೋ ನೀರು ಒಂದು ಗ್ಲಾಸಷ್ಟು ತೊಗೋತಾ ಇದ್ದೀನಿ. ಅದಕ್ಕೆ ನಾನು 15ರಿಂದ 20 ಕರ್ಬೇವಿನ ಸೊಪ್ಪಿನ ಎಲೆ ಹಾಕ್ತಾ ಇದ್ದೀನಿ. ಹೌದು, ಕರ್ಬೇವಿನ ಸೊಪ್ಪು ಎಲೆ ಏನಕ್ಕಪ್ಪ ಅಂತ ಅಂದರೆ ಕರ್ಬೇವಿನ ಸೊಪ್ಪಲ್ಲಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ, ಜೊತೆಯಲ್ಲಿ ವಿಟಮಿನ್ ಎ ಇದೆ, ಬೀಟಾ ಕೆರೋಟಿನ್ ಇದೆ, ಜೊತೆಯಲ್ಲಿ ಅಮೈನೋ ಆ್ಯಸಿಡ್ ಇದೆ. ಇದೆಲ್ಲನೂ ತುಂಬ ಈಸಿಯಾಗಿ ವಾಟರಲ್ಲಿ ಸಾಲ್ಯುಬಲ್ ಆಗಿಬಿಡುತ್ತೆ, ಅಂದರೆ ನೀರಲ್ಲಿ ಕರ್ಗೋಗ್ಬಿಡುತ್ತೆ ಕುದಿತಾ ಇದ್ದಂಗೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ನೀರಲ್ಲೇ ಮಾಡಿದ್ದೀನಿ. ಎಣ್ಣೆಗಿನ್ನ ಜಾಸ್ತಿ ನಮ್ಮ ಸ್ಕಿನ್ ಇರ್ಬೋದು, ನಮ್ಮ ಸ್ಕ್ಯಾಲ್ಪ್ ಇರ್ಬೋದು, ನಮ್ಮ ಹೇರ್ಸ್ ಇರ್ಬೋದು, ನೀರನ್ನ ತುಂಬ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅನ್ನೋ ರೀಸನ್ಗೋಸ್ಕರ ಇದನ್ನು ನೀರಲ್ಲೇ ಮಾಡೋದಕ್ಕೆ ಹೇಳ್ತಾ ಇರೋದು ನಾನು. ಎಣ್ಣೆನಲ್ಲಿ ಮಾಡಿದ್ರು ಓಕೆ, ಬಟ್ ತಕ್ಷಣಕ್ಕೆ ರಿಸಲ್ಟ್ ಬೇಕು ಅಂದರೆ ನೀರಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ ಒಂದು 15ರಿಂದ 20 ನಿಮಿಷ. ಏನಪ್ಪ ಯೂಸ್ ಆಗುತ್ತೆ ಅಂತ ಅಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ನಮಗೆ ಏನು ಅಂದರೆ ಸ್ಟ್ರೆಸ್ ಕಮ್ಮಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಟ್ರೆಸ್ ಕಮ್ಮಿ ಆದಷ್ಟು ನಮಗೆ ತಲೆಯಲ್ಲಿ ನಮ್ಮ ಕೂದಲುಗಳು ಫಾಲಿಕಲ್ಸ್ ಏನಿರುತ್ತೆ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಕೂದಲು ಉದ್ರೋದು ಕಮ್ಮಿ ಆಗುತ್ತೆ. ದೆನ್ ಅಮೈನೋ ಆ್ಯಸಿಡ್ಸ್ ಇರೋದ್ರಿಂದ ಅಮೈನೋ ಆ್ಯಸಿಡ್ಸ್ ಏನು ಮಾಡುತ್ತೆ ಅಂದರೆ ನಮ್ಮ ಕೂದಲನ್ನು ತುಂಬ ತಿಕ್ಕಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಅಂದರೆ ಇರೋದಕ್ಕೆ ಮತ್ತು ಬ್ರೇಕೇಜ್ ಆಗದೆ ಇರುವಂಥ ಆ ರೀತಿಯಾಗಿ ನೋಡ್ಕೊಳ್ಳುತ್ತೆ. ದೆನ್ ಸ್ಕ್ಯಾಲ್ಪಲ್ಲಿ ಇರುವಂಥ ಡ್ಯಾಂಡ್ರಫ್ ಎಲ್ಲ ತೆಗೆದಾಗುತ್ತೆ. ಸೊ ಇದು ಅಮೈನೋ ಆ್ಯಸಿಡ್ ಯೂಸ್ ಮಾಡುತ್ತೆ. ಬೀಟಾ ಕೆರೋಟಿನ್ ಕೂಡ ಇದೇ ರೀತಿಯಾಗಿ ಮಾಡುತ್ತೆ. ಸೊ ಇದೆಲ್ಲ ಇರೋದ್ರಿಂದ ನಾವು ಇದನ್ನು ಲೈಕ್ ನೀರಲ್ಲಿ ಹಾಕಿ ಕುದಿಸೋದ್ರಿಂದ ನಮ್ಮ ಕೂದಲು ಹಚ್ಚಿದ ತಕ್ಷಣವೇ ನಮಗೆ ಕೂದಲು ಉದುರುವಂಥದ್ದು ನಿಂತೋಗ್ಬಿಡತ್ತೆ. ದೆನ್ ಇದರ ಜೊತೆಯಲ್ಲಿ ಇದನ್ನು ರೋಸ್ಮೇರಿ ರೋಸ್ಮೇರಿ ಆಯಿಲ್ನ ಆ್ಯಡ್ ಮಾಡ್ತಿದ್ದೀನಿ. ನಾನು 1 ಗ್ಲಾಸ್ ನೀರಾಗಿರೋದ್ರಿಂದ ನಾನು ಇದಕ್ಕೆ 8ರಿಂದ 10 ಡ್ರಾಪ್ಸ್ ರೋಸ್ಮೇರಿ ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅಂದರೆ ಏನಂತಾರೆ ಉಗುರು ಬೆಚ್ಚಗೆ ಇದ್ದಾಗೇ ನಮ್ಮ ಕೂದಲಿಗೆ ಅಪ್ಲೈ ಮಾಡಬೇಕು. ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದೀನಿ. ದೆನ್ ಇದನ್ನು ತೋರಿಸಿದ್ದೀನಿ. ಇದರಲ್ಲಿ ರೋಸ್ಮೇರಿ ಆಯಿಲ್ ಇರೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ಅಂದರೆ, ರೋಸ್ಮೇರಿ ಆಯಿಲ್ ನಮ್ಮ ಬುಡಕ್ಕೆ ಹೋಗಿ ಕ್ಲ್ಯಾಮ್ನೆಸ್ ಕೊಡುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಫಾಲಿಕಲ್ ಸ್ಟಿಮ್ಯುಲೇಟ್ ಮಾಡುತ್ತೆ. ಅದರ ಜೊತೆಯಲ್ಲಿ ನಮಗೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಮಾಡುತ್ತೆ. ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ನಮ್ಮ ಕೂದಲು ಬೆಳೆಯೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಇದರಿಂದ. ದೆನ್ ಏನಂತಾರೆ ರೋಸ್ಮೇರಿ ಆಯಿಲ್ ಹಾಕಿರೋದ್ರಿಂದ ನಮಗೆ ಸ್ಕ್ಯಾಲ್ಪ್ನ ಕ್ಲೀನ್ ಮಾಡುತ್ತೆ, ಅಂದರೆ ಯಾವುದೇ ರೀತಿಯಾದಂಥ ಡ್ಯಾಂಡ್ರಫ್ ಇರ್ಬೋದು, ಡಸ್ಟ್ ಇರ್ಬೋದು, ಇನ್ಫೆಕ್ಷನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಇದು ಕೂಡ. ಸೊ ಎರಡೂ ಒಂದೇ ರೀತಿಯಾಗಿ ಆ್ಯಕ್ಟ್ ಮಾಡೋದ್ರಿಂದ ಸ್ವಲ್ಪ ಪವರ್ಫುಲ್ ಜಾಸ್ತಿ ಆಗಲಿ ಅಂತ ಅಂದ್ಬಿಟ್ಟು ಎರಡನ್ನೂ ಒಟ್ಟಿಗೆ ಹಾಕಿದ್ದೀನಿ. ನೀವು ರೋಸ್ಮೇರಿ ಆಯಿಲ್ ನನಗೆ ಆಗಲ್ಲ, ಸೆಟ್ ಆಗಲ್ಲ, ಅಲರ್ಜಿ ಇದೆ ಅಂತ ಅಂದರೆ ಬೇಡ, ಸ್ಕಿಪ್ ಮಾಡ್ಬೋದು ಕಂಪ್ಲೀಟಾಗಿ. ಕರ್ಬೇವಿನ ಸೊಪ್ಪು ನೀರು ಹಚ್ಕೊಂಡ್ರೂ ಕೂಡ ಸೇಮ್ ಎಫೆಕ್ಟ್ ಇರುತ್ತೆ. ಬಟ್ ನಮಗೆ ಕೂದಲು ಬೆಳಿಬೇಕು ಉದ್ದ ಅಂತ ಅನ್ನುವರು ರೋಸ್ಮೇರಿ ಆಯಿಲ್ನ ಕೂಡ ಯೂಸ್ ಮಾಡಿಕೊಂಡ್ರೆ ತುಂಬ ಬೇಗ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇದನ್ನು ಯಾರೆಲ್ಲ ಹಾಕೋಬೋದು ಅಂತ ಅಂದರೆ ಇದನ್ನು 8ರಿಂದ 10 ವರ್ಷದಲ್ಲಿರುವಂತಹ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಕೂಡ ಅಪ್ಲೈ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ ಇದರಿಂದ. ಸ್ವಲ್ಪ ರೋಸ್ಮೇರಿ ಆಯಿಲ್ ನಮಗೆ ಅಡ್ಜಸ್ಟ್ ಆಗಲ್ಲ ಅಂತ ಅನ್ನೋವಂಥವ್ರು ಫಸ್ಟು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ನೆಕ್ಸ್ಟ್ ಅಪ್ಲೈ ಮಾಡಿ. ಇದನ್ನು ಹಚ್ಬಿಟ್ಟು ನಾವೇನು ಸ್ನಾನ ಮಾಡಬೇಕು ಅಂತ ಇಲ್ಲ, ಹಚ್ಬಿಟ್ಟು ಹಾಗೆ ಬಿಡ್ಬೋದು. ನಾನು ತೋರಿಸಿರೋ ಹಾಗೆ ಬರೀ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡೋದು ಓಕೆ, ಇಲ್ಲ ನನಗೆ ಹೇರ್ ತುಂಬ ಬ್ರೇಕ್ ಆಗ್ತಾ ಇದೆ, ಮಧ್ಯದಲ್ಲಿ ಕೂದಲು ಕಟ್ ಆಗ್ತಾ ಇದೆ, ಆಮೇಲೆ ಏನಂತಾರೆ ಸ್ಪ್ಲಿಟ್ ಎಂಡ್ಸ್ ಆಗ್ತಾ ಇದೆ ಅಂತ ಅನ್ನೋವಂಥವ್ರು ಫುಲ್ಲು ನಾವು ಏನಂತಂದರೆ ಫುಲ್ಲು ಕೂದಲಿಗೆಲ್ಲ ಅಪ್ಲೈ ಮಾಡ್ಬೋದು. ಕೂದಲನ್ನ ಲೈಕ್ ನೀರು ತಲೆ ಮೇಲೆ ಹಾಕ್ಕೊತೀವಲ್ಲ ಆ ರೀತಿ ಹಾಕ್ಬಿಟ್ಟು ಬಿಟ್ಬಿಡಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ತಾನೇ ಒಣಗಿದ ಮೇಲೆ ಏನೂ ಆಗಲ್ಲ. ಯಾವುದೇ ರೀತಿಯಾದಂತಹ ಸ್ಮೆಲ್ ಇರ್ಬೋದು ಅಥವಾ ಏನೇ ನಾವು ಆಚೆ ಹೋಗೋಕ್ಕಾಗಲ್ಲ ಇದನ್ನು ಹಚ್ಕೊಂಡು. ಏರ್ ಪ್ಯಾಕ್ ಥರ, ಏರ್ ಆಯಿಲ್ ಥರ ಅಂತ ಎಲ್ಲ ಏನಿಲ್ಲ. ಜಸ್ಟ್ ನಾರ್ಮಲ್ ವಾಟರ್ ಟೋನರ್, ಇವಾಗ ನಾವು ಅಂಗಡಿಯಿಂದ ತೊಗೊಬರೋ ಟೋನರ್ ಯಾವ ರೀತಿ ಹಾಕೊತೀವೋ ಅದೇ ರೀತಿಯಾಗಿ ಅಪ್ಲೈ ಮಾಡಿ ಬಿಟ್ಬಿಡ್ಬೋದು. ಏನು ಸ್ಮೆಲ್ ಇರ್ಬೋದು, ಯಾವುದೇ ರೀತಿಯಾದಂಥ ನಿಮಗೆ ಪ್ರಾಬ್ಲಮ್ ಇರಲ್ಲ. ನನಗೆ ಇಲ್ಲಪ್ಪ ರಜೆ ಇರಬೇಕು, ಪ್ಯಾಕ್ ಹಾಕ್ಕೊಂಡು ಕ್ಲೀನ್ ಮಾಡೋ ಹಂಗೆ ಅಂತ ಎಲ್ಲ ಇಲ್ಲ. ನೀವು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡ್ತಾ ಹೋಗಿ, ಒಂದು 7 ದಿನ ಯೂಸ್ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಯಲ್ಲಿ ಲೈಕ್ ಮಾಡಿ. ಆದರೆ ನಿಮಗೆ ಯಾವ ರೀತಿಯಾಗಿ ನೆಕ್ಸ್ಟ್ ಟಾಪಿಕ್ ಬೇಕು ಅನ್ನೋದನ್ನು ನನಗೆ ಸಜೆಸ್ಟ್ ಮಾಡಿದ್ರೆ ನಾನು ಅದ್ರ ಮೇಲೇ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.